ಊಟ ಮಾಡಿ ಸಾರು ಚೆನ್ನಾಗಿದ್ದದ ನೋಡಿ. ನಾವು ನಿಮಗೋಸ್ಕರ ಮಾಡ್ಕೊಂಡು ಒತ್ಕೊಂಡು ಬಂದೀವಿ. ಸಂಜೆ ಗಂಟ ಇದ್ರೆ ಹಾರೈತದಲ್ಲ, ಬಿಸಿ ಬಿಸಿ ಊಟ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವೇ ತಕ ಬಂದೀವಿ. ಯಾವಾಗಲೂ ಅಂತಿದ್ರಲ್ಲ ನಮ್ಮ ಹೊಲ್ತಾಗ ಬಂದು ಒಂದು ಇಟ್ಟು ಕೊಡೋಕಿಲ್ಲ ಅಂತ. ಅದಕ್ಕೆ ನಾನು ತಾರಣ ಸೇರ್ಕೊಂಡು ಮಾತಾಡ್ಕೊಂಡು ಕೊಟ್ಬಿಟ್ಟು ಬರೋದು ಅನ್ಕೊಂಡು ಬಂದು. ಫಸ್ಟ್ ಊಟ ಮಾಡಿ. ನಾವು ಆಗ್ಲೇ ತಕ ಬಂದ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡು ಒಸಿ ಕರ್ದನ ಇಬ್ರು ಮಾತಾಡೋಕಿಲ್ಲ. ಹಾಂ ಮೈಸ ಚೆನ್ನಾಗಿದ್ದ ನೋಡು. ಅಲ್ಲ ಕಣಕ್ಕೆ ನೀವು ಯಾವಾಗಲೂ ಬರ್ತಿರ್ಲಿವಲ್ಲ, ಏನಪ್ಪ ಬಂದ್ಬಿಟ್ಟಿದ್ದೀರಿ? ಓ ಮಳೆ ಗಿಡ್ಕೊಂಡಿರೋ ಮಳೆ ಹೊರ್ಟೋಗ್ಬಿಡ್ತದೆ ಮಾತ್ರ. ಹಾಂ ಅಲ್ಲ ಏನು ಸಮಾಚಾರ? ಅಡುಗೆ ಮಾಡ್ಕೊಂಡು ತಕ್ಕೊಂಡು ಹಣ ನಿನಗೊಂಥರ ಆಶ್ಚರ್ಯ ಅನಿಸ್ತಿಲ್ವಣ? ಮಹೇಶ ನೀನು ಹೇಳಂಗೆ ನನಗೂ ಆಶ್ಚರ್ಯ ಆಗ್ಬಿಡ್ತು. ಅವ್ವ ಒತ್ತಾಗಿ ಊಟ ತಗೊಬತ್ತಿದ್ಲು 11 ಗಂಟೆ ಮೇಲೆ. ನಮ್ಮ ಇಡ್ತೀರ ಆಗೋದಕ್ಕೆ ಒತ್ತ ತಂದ್ಬಿಟ್ಟಾರೆ ನೋಡು. ಅದಕ್ಕೆ ನಾನು ಹೇಳೋದು ಅವ್ನಿಗೆ ಹೇಳ್ತಿದ್ದೆ ಯಾವತ್ತೂ, ಅವ್ವ ನೀನು ಹಂಗೆ ಆಡಬೇಡ, ಹೆಂಗೂ ನೀನು ತಾರನು ಮನೇಲಿ ಅವಳಲ್ಲ, ಕೊಟ್ಟು ಕಳ್ಸವ ಪಟ ಬರ್ತಾರೆ ಅಂತ. ಕೊನೆಗೂ ತಗೊಬಂದ್ಬಿಟ್ರಲ್ಲ. ಅಲ್ಲ ನೀವು ಹಿಂಗೆ ಡೈಲಿ ತಗೊಬಂದ್ರೆ ನಮ್ಗೆ ಯಾವ ಗ್ಯಾಸ್ಟಿಕ್ ಹೋಯ್ಕಿಲ್ಲ, ಏನು ಹೋಯ್ಕಿಲ್ಲ. ಆರಾಮಾಗೆ ಉಣ್ಕೊಂಡು ತಿನ್ಕೊಂಡು ಕೆಲಸ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಮಧ್ಯಾಹ್ನದ ಊಟಕ್ಕೆ ಬರೋದೇ ತಪ್ಪೋಯ್ತದೆ ನಮ್ಮದು. ಹಿಂಗೆ ಮಾಡಿಬಿಡಿ. ಆಮೇಲೆ ನಮ್ಮ ಜೊತೆ ನೀವು ಕಳೆನೂ ಕಿತ್ಕೊಬಿಟ್ರೆ ಒಳ್ಳೆ ಸಕ್ಕತ್ತಾಗಿರ್ತದೆ. ನಮಗೂ ಬೇಜಾರು ಕಳೀತದೆ. ಸಂಜೆ ಮೇಲೆ ಮನೆಗೆ ಹೋದ್ರೆ ಆಯಿತು. ಅಲ್ಲೇ ಸುಮ್ಮನೆ ಟಿ ವಿ ನೋಡ್ಕೊಂಡು ಕಾಲ ಕಳೀತಿದ್ದೀರಿ ಅಲ್ವಾ? ಹೆಂಗೂ ಕುಳ್ಳ ಮದುವೆ ಮಾಡ್ಕೊಂಡ್ರೆ ಮಾಲ ಅಡುಗೆಗೆ ಮಾಡ್ಕೊಡ್ತಾಳೆ, ನೀವು ಕಳೆಗಳೇ ಕಿತ್ಕೊಂಡ್ರೆ ಒಳ್ಳೆ ಸಂಪಾದನೆ ಮಾಡ್ಬೋದು ಅಲ್ವಾ? ಅಲ್ಲ ಕಣ್ಬಾವ, ಅಲ್ಲ ಮೊಕ್ಕೆ ಹೋಗಿ ಅಡುಗೆ ಮಾಡ್ಕೊಟ್ಟಾಳ. ಅದು ಯಾವ ನಂಬಿಕೆಲಿದ್ದೀರಿ ನೀವು? ಅಕ್ಕ ಅಕ್ಕ ನನಗದು ಓಸಿನಾಗೆ ಗೊತ್ತಿಲ್ಲ ಕನಕ. ಮಾಲ ಅಡುಗೆ ಮಾಡ್ಕೊಟ್ಟಾಳಂತೆ. ಬಾವನಿಂದ ಬಿಟ್ಟೆ ನೀವು ಕಳೆಪಳೆ ಕೀಳ್ಬೇಕಂತೆ. ನಮ್ಮ ಮಾತು ಇದು. ಬಾವ ಕಲ್ಗಿಸ್ಬಿಟ್ರಿ ಹೋಗಿ. ಅದೇ ಥರ ಕೆಲಸ ಮಾಡಕ್ಕಿಲ್ವ ಅವಳು? ಕೆಲಸ ಮಾಡೋದಾಗಲಿ ಇರ್ಲಿ. ಏನು ನೀವು ಹಿಂಗೆ ಮಂಗಾಟ ಆಡ್ಕೊಂಡು ಕಳೆಗಳ ಕಿತ್ಕೊಂಡು ನಾವಿರ್ತೀವಿ, ನೀವು ಹೊರಗೆಲ್ಲ ಉತ್ಕೊಂಡು ನೀವಿರಿ. ನಿಮ್ಮ ಹೂವ ಚಿನ್ನಗಿನ ಮಾಡಿಸಿ ಸೊಸ್ಕಿಕ್ಕೊಂಡು ಮಗನ್ನ ಸಾಕೊಂಡು ಇರ್ಲಿ. ಜೊತೆ ಬಿದ್ದಾಗ ದೊಡ್ಡ ಗಂಟು ಕಟ್ಕೊಳ್ಳಿ. ಅವನು ನೀವು ತಿರ್ಪೆ ಎತ್ತಿ. ಅವನು ಬಡ್ಡಿ ತಲವಸ್ ದುಡ್ಡು ಕೊಟ್ಕೊಂಡು ಎತ್ತಿ ಮಕ್ಕಳನ್ನ ಸಾಕೊಂಡು ಉದ್ಧಾರ ಮಾಡ್ಕೊಳ್ಳಿ. ನೀವು ಅವ್ರ ರೊಟ್ಟಿಕೊಂಡು ಹೋಗಿ ಜೀತ ಮಾಡಿ. ಅದೇ ನೀವು ಕಲ್ತಿರ ಬುದ್ಧಿ. ನೀವು ಇನ್ಯಾವಾಗ ನೀವು ಬುದ್ಧಿ ಕಲಿಯೋದು ಅದನ್ನು ನಾನು ಹೇಳ್ಕೊಡ್ಬೇಕಾ? ಓ ಏನೀಗ ಸಮಾಚಾರ? ಏನು ರತ್ನಿ ಅದೇನು ಹೇಳು? ಹೇಳ್ತಾರ ನೀ ಬಾವನ್ಗೆ ನೀ ಹೇಳಕ್ಕ. ಏನಿಬ್ರು ಪ್ಲಾನ್ ಮಾಡ್ಕೊಂಡೆ ಬಂದಿದ್ರಿ ಅನ್ನಂಗದೆ? ಏನೋ ಪ್ಲಾನ್ ಇರ್ಬೇಕಲ್ಲ. ಏನು ಸುತ್ತಿ ಬಳಸಿ ಯಾಕೆ ಮಾತಾಡ್ತಿದ್ದೀರಿ ಹೇಳಿ? ಅದೇನು ಮಹೇಶ, ನಾವು ಸುತ್ತು ಮಾತಾಡೋದ ಬಳಸು ಮಾತಾಡೋಕ್ಕಿಲ್ಲ, ಇರೋದನ್ನೇ ನೇರವಾಗಿ ಮಾತಾಡ್ತಾ ಇರೋದು. ಅದು ಅತ್ತೆ ಎಲ್ಲರೂ ತಾವು ಸಾಲ ಫಲ ಮಾಡ್ತಾ ಕೂತದೆ ಮದುವೆಗೆ ಅಂದ್ಬಿಟ್ಟು. ಮೊದಲೇ ಹೇಳ್ತಿತ್ತಲ್ಲ ಅತ್ತೆ ಕೂತ್ಕೊಂಡು 4-5 ಲಕ್ಷ ರೂಪಾಯಿ ಖರ್ಚಾಯ್ತದೆ. ಕಿರಿ ಮಗ ಕರ್ನಾರೆ ಜೋರಾಗಿ ಮಾಡಬೇಕು, ನೆಂಟು ಪಂಟ್ರುಗಳಿಗೆ ಬಟ್ಟೆ ತರಬೇಕು, ಬರೆ ತರಬೇಕು, ಕಿರಿ ಮಗನ ಮದುವೆ ಅಂತ ಹೇಳ್ತಿತ್ತಿಲ್ವ ಅತ್ತೆ? ಇದೇನು ಗೊತ್ತಿರೋ ವಿಚಾರ ಅಲ್ವಕ್ಕೆ? ನಮ್ಮ ಜೊತೆಗೂ ಹೇಳ್ತು, ಅಣ್ಣನ ಜೊತೆಗೂ ಹೇಳ್ತು. ಅದೇ ಅಲ್ಲೇ ಇರೋದು ಪಾಯಿಂಟು. ಇನ್ನೇನು ಸಾಲ ಫಲ ಮಾಡ್ಕೊಂಡು ಒಂದು ಗಂಟಿನಲ್ಲಿ ಎಲ್ಲ ಒಟ್ಟಿಗೆ ಇದ್ದಾಗ ಸಾಲ ಮಾಡಿಬಿಟ್ರೆ ಬೇರೆ ಬೇರೆ ಆದಾಗ ಏನದು ಏನಾಗ್ಬಿಡೋದು? ನಾವೆಲ್ಲ ಮದುವೆಗಿಲ್ವಾ? ಅವ್ನು ತೀರ್ಸಿಲ್ವಾ? ಅವ್ರು ಮದುವೆದಾಗ ನಾವೆಲ್ಲ ತೀರ್ಸೋದು, 4-5 ವರ್ಷ ಸಾಲ ಫಲ ತೀರಿಸ್ಬಿಡೋದು, ಆಮೇಲೆ ನಮ್ಮ ಪಾಡು ಬೇರೆ ಆಗೋದು. ಅದಕ್ಕೇನು ಚೆನ್ನಾಗಿ ಮಾತಾಡ್ತಿದ್ದೀರಿ ನೀವೇ? ಬಾಳ್ಬೇಕು ಬದುಕಬೇಕು ಅಂತ ಬುದ್ಧಿ ಇಲ್ವಾ ನಿಮಗೆ? ನಿಮ್ಮ ಮದುವೆಗೆಲ್ಲ 3 ಕಾಸು ಖರ್ಚು ಮಾಡಿಬಿಟ್ಟು ಅವ್ರ ಮದುವೆ 4-5 ಲಕ್ಷ ಖರ್ಚು ಮಾಡಿಬಿಟ್ಟು ಅದೇ ಅವಣೆ ಬರವ? ಏನು ನನ್ನ ಮದುವೆಲಿ ನಿಮ್ಮ ಏನೋ ದೊಡ್ಡದು ಮಾಡಬಾರ್ದು ಮಾಡಿದ್ಲೆ. ಒಂದು ಮರಿ ಕೂದಿದ್ದು ಮನೇಲಿ ಸಾಕೊಂಡಿರೋ ಮರಿಯ ಒಂದು 50 ಜನ ಬಂದಿದ್ರು. ಇನ್ನೇನು ಮಾಡಿದ್ಲು? ಮಾತಾಡ್ತಾರ ನೀನುವೇ ಉಳ್ಕಂಡ್ರಿ. ನಿಮ್ಮ ಅವ್ವ ಏನು ಮಾಡಿತ್ತು? ನಿಮ್ಮ ಅವ್ವ ಅಕ್ಕನ್ನ ಮದುವೆದಾಗ ಒಂದು ಮರಿನರೆ ಕೂದಿತ್ತು. ನಾನು ಮದುವೆದಾಗ ಒಂದು ಸಣ್ಣದ ಕುರಿ ಮರಿ ಹೆಂಗಿರೋದು ಕೂದ್ಬಿಟ್ಟು 15 kg ಇದ್ದ 10 kg ಚಿಕನ್ ತಂದ್ಬಿಟ್ಟು ನೇರ ಮಾಡಿಬಿಟ್ರು. ಅದಕ್ಕೆ ನಮ್ಮಂಗೆ ಮಾಡಲಿ, ನಮ್ಗೆ ಹೆಂಗೆ ಒಂದು ಮರಿ ಕೂದಿದ್ರು ಹಂಗೆ ಈಗಲೂ ಒಂದು ಮರಿ ಕೂದೆ ಮಾಡಲಿ ಅಷ್ಟೇ. ನಿಂಗೆ ಬುದ್ಧಿ ಇಲ್ವ ತರ? ನಿನಗೆ ಮುಚ್ಚು ಬಾಯ, ನೀನು ದೊಡ್ಡೊಳಗೆ ಬಾಯಕ ಬರ್ಬೇಡ. ಆಗ ಖರ್ಚು ಆಗಿತ್ತು, ಈಗಿನ ಖರ್ಚು ಈಗ. ಓಹೋ, ನೀವು ನಮ್ಮನ್ನ ಹುಡಿಕೊಂಡು ಇಟ್ಟು ಮಾಡ್ಕೊಂಡು ಅದು ಕೋಳಿ ಸಾರು ಮಾಡ್ಕೊಂಡು ತಗೊಬಂದಾಗಲೇ ನಂಗೆ ಯಾಕೋ ಡೌಟ್ ಬಂತು. ಏನೋ ಮಾಡ್ಕೊ ಬಂದಿರ್ತೀರಿ ವಾರಕ್ಕೆ ಬಂದ್ಬಿಟ್ಟು ಇಟ್ಟು ಉಣ್ಬೇಕೋ ಬೇಡವಾ? ಯಾರು ಊಟ ಮಾಡ್ಬೇಡ ಅಂತ ಏನು ಹೇಳಿದ್ರ? ನಾವು ಊಟ ಮಾಡಿ ಅಂತ ತಕ ಬಂದಿರೋದು. ನಾವು ಇರ್ಲಿ ನಿಮಗೊಂದು ಮಾತು ಅಂದ್ಬಿಡದ. ಸುಮ್ಮನೆ ಬೇಕಾದಂಗೆ ಸಾಲ ಮಾಡಿ ಕಡೆ ಕಡೆ ತೀರ್ಸಕ್ಕಾಗಿಲ್ಲ ಅಂತ ಹೇಳ್ದು ನಾವೇನು ಹೇಳ್ಬಾರ್ದು ಹೇಳಿದ್ವಾ? ನೀವು ಬುದ್ಧಿವಂತರಾಗಬೇಕು, ಬುದ್ಧಿ ಕಲಿಬೇಕು. ನಿಮಗೂ ಮಕ್ಕಳು ಮರ್ಯಾದೆ ಸಾಕೋದು ಬೇಡವಾ? ನೀವೇ ನಿಮ್ಮ ತಮ್ಮನ ಮದುವೆ ಮಾಡ್ಕೊಂಡು ಅವ್ನ ಸರಣ ತೀರ್ಸ್ಕೊಂಡು ಬೇಕಾರೆ ನೀವಿರಿ. ನಾನು ಮಾತ್ರ ನಂಗೆ ಇರೋಕ್ಕಾಗಿಲ್ಲ. ಏನು ಅಕಸ್ಮಾತು ಕುಳ್ಳೂರು ಮದುವೆಗೆ 5 ಲಕ್ಷ ಸಾಲ ಮಾಡಿ ಮದುವೆ ಮಾಡಿದ್ರು ಆ ಸಾಲ ತೀರಗಂಟ ಮಕ್ಕಳು ಮಾಡಿರ್ತೀನಿ. ನಾನು ತೀರ್ಸ ಮೇಲೆ ಬರ್ತೀನಿ ಅಷ್ಟೇ. ಈಗಲೇ ಹೇಳಿರೋದು. ಆಮೇಲೆ ಹಂಗೆ ಹಿಂಗೆ ಅಂದ್ಬಿಟ್ರೆ ನಾನು ಸುಮ್ಮನೆ ಆಯ್ತಿಲ್ಲ. ಕೇಕನ್ಬಾವ ಇವೆಲ್ಲ ಕಚ್ಚಾಡೋದು ಬೇಡ, ಮಾಡೋದು ಬೇಡ. ಅಲ್ಲ ಕುಳ್ಳನ್ಗರೆ ಗೊತ್ತಾಗಬೇಕು. ತಾಳು ನಮ್ಮ ಅಣ್ದಿರು ಇಡ್ತಿರು ಏನು ಅನ್ಕೊಂಡಾರೋ, ನಮ್ಮ ಅಣ್ದಿರು ಏನು ಅನ್ಕೊಂಡಾರೋ, ಅವ್ರಿಗೆ ಸಾಲ ಫಲ ಏರ್ಬೇಡ್ದು ಅಂತ ಅನ್ಕೋಬೇಕು. ನಿಮ್ಮ ತಮ್ಮರು ತಿಳ್ಕೊಳಕಿಲ್ಲ, ಅದಕ್ಕೆ ನಾವೇ ತಿಳಿಸೋದು ಅಂದ್ಬಿಟ್ಟು ನಿಮ್ಗೆ ಹೇಳ್ತಾವಿ. ಈ ನಿಮ್ಮ ಅವ್ವನಿಗೆ ಹೇಳಿ 2 ಸಾಲ ಮಾಡ್ಕವ, ಆದಷ್ಟು ಮಾಡು, ದೊಡ್ಡದಾಗೇನು ಮಾಡೋದು ಬೇಡ.
ಹೆಣ್ಣು ಗಂಡು ಬಟ್ಟೆ ಗಿಟ್ಟೆ ಬರೆ ತಂದು ಒಂದು ದಿವಸ ಅಂದ್ರೆ ಮದುವೆ ಮಾಡ್ಕೊಂಡ್ರು ಆಯ್ತದೆ ಅಂತ ಅನ್ನಿ. ಈಗೇನು ಎಲ್ಲ ದೊಡ್ಡ ಲೆಕ್ಚರ್ಗಳು, ಲಾಯರ್ಗಳು, ಪೊಲೀಸ್ಗಳು, ಮಾಸ್ಟ್ರುಗಳೆಲ್ಲ ಧರ್ಮಸ್ಥಳದ ಮದುವೆ ತಕ್ಕೋತಾರೆ. ಈ ಮಂಗರುಗಳ್ಗೆ ಯಾಕೆ ಸಾಲ ಮಾಡಿ ಮದುವೆ ಮಾಡೋದು? ನಿಮ್ಮ ಅವನಿಗರೆ ಬುದ್ಧಿ ಇಲ್ಲ ಅಂದರೆ ನಿಮಗೂ ಬುದ್ಧಿ ಇಲ್ವಾ? ಹಿರಿ ಮನಸ್ಸು ಆಗಿತ್ಕೊಂಡು ನೀವು ಮದುವೆ ಮಾಡ್ಕೊಡ್ಲಿ ತಕ್ಕ ಹೊರಗೆ ತರ್ಮಕ್ಕೆ ಮಾಡ್ಕೊಡಕ್ಕಿಲ್ಲ. ನೋಡಿ ಮದುವೆನ ಮಾಡ್ಲಿರೋ ಮಾಡ್ತಾಳೆ, ಮಾತ್ರ ಕರ್ನಾಟಕದ ಸಾಲ ಫಲ ಹೊತ್ಕೊಬೇಡಿ. ಇದನ್ನೆಲ್ಲನೂ ನಾವು ಹೇಳೋಕ್ಕಾಗಿಲ್ಲ ಆಯ್ತಾ. ಅವ್ವ ಅಪ್ಪ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ದೊಡ್ಡವರು ಅವರು ನಿರ್ಧಾರ ಮಾಡೋರು ಅವರು, ಮಧ್ಯದಲ್ಲಿ ನಾವು ಬಾಯಿ ಹಾಕ್ಬೇಡ್ದು. ನಮ್ಗೆ ಹೆಂಗೆ ಮದುವೆ ಮುಂಜಿ ಮಾಡವ್ರೆ ಅವರು, ಹಂಗೆ ಕುಳ್ಳುನ್ಗೆ ಮದುವೆ ಗಿದ್ವೆಲ್ಲ ಆಗಿ ಎಲ್ಲ ಆಗಗಂಟ ನಿಮ್ಮ ಪಾಡ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು. ಅಕಸ್ಮಾತು ನೀವು ಹೋಗಿ ಕೇಳ್ತೀನಿ ಮಾಡ್ತೀನಿ ಅವು ಅಂದ್ರೆ ಕೇಳ್ಕೊಳ್ಳಿ, ಚಂದಾಗಿ ಉಗಿಸ್ಕೊಳ್ಳಿ. ಇವಾಗ ನಾವು ಮಾತ್ರ ಕೇಳಕ್ಕಿಲ್ಲ ಕಣಪ್ಪ, ನಾನು ಕೇಳಕ್ಕಿಲ್ಲ ತರ ಓ ನನಗಂದಿಲ್ಲ ಹಂಗೆ ಉಂಜತ್ ಕನಗು. ಚೆನ್ನಾಗಿ ಮಾತಾಡ್ತಿದ್ದೀರಿ. ನಾನು ಯಾಕಂದ್ಬಿಟ್ಟು ಉಗಿಸ್ಕೊಳ್ಳೋನೆ, ನೀವು ಮಾತಾಡಿ ಹೋಗಿ. ನೋಡು ಇವ್ರು ಸಾಮಾನ್ಯ ಥರ ಇವರು, ಅವನು ಬಾಲ್ ಹಿಡ್ಕೊಂಡು ನಿಂತಿರೋರು ಇವರು. ಪ್ರತಿ ಬಾಯಿ ಮುಚ್ಕೊಂಡು ಹೋಗಿ, ನೀನು ಜಾಸ್ತಿ ಮಾತಾಡ್ತಾ ಆಡ್ಬಿಡ, ಅರ್ಥ ಆಯ್ತಾ? ಈಗ ಊಟ ಕೊಟ್ಟಿರ್ತಾನೆ ಉಣ್ಕೊಂಡು ಪಾತ್ರೆ ತಗೊಬರ್ತೀನಿ, ಎದ್ದೊಯ್ತಾರೆ ಇಬ್ರು. ಏನೋ ಅಚ್ಚುಕಟ್ಟಾಗಿ ಮದುವೆ ಮಾಡೋದು ಇರೋ ನಮ್ಮ ಇದನ್ನ ಆಶೀರ್ವಾದ ಮಾಡೋದು ಅಂದ್ಬಿಟ್ಟು ಆಲೆ ಬಂದವ್ರೆ ಪಾಲ್ಗೆ ಕೊಟ್ಬಿಡ್ತೀವಿ. ಮೊಕ್ಕೆ ಈಗಲೇ ಹೇಳೋದು ನೋಡು, ಅವ್ವನೇ ಆಗಿ ನಮಗೆಲ್ಲ ಭಾಗ ಹಂಚ್ಕೊಡಗಂಟ ನಾವು ಮಾತ್ರ ಕೇಳಿಕ್ಕಿಲ್ಲ. ನೀವು ಆ ಕನಸು ತಿಳ್ಕೊಬಿಡಿ. ನೀವು ನಮ್ಮ ಅವ್ವ ನಮ್ಮನ್ನ ಕಷ್ಟಪಟ್ಟು ಸಾಕವಳೆ ಆಗ್ಲಿಂದ, ಅವಳು ಬೈಲಿ ಆಡ್ಲಿ, ಅವಳು ಏನೇ ಅನ್ಲಿ ನಮ್ಮ ಒಳ್ಳೇದು ಕೇಳು ಅನ್ನೋದು. ಇವತ್ತು ಏನು ಮೋಡಿ ಮಾಡಿಬಿಡ್ತಾಳೆ ನಿಮ್ಮ ಅವ್ವ, ನನ್ಗಂತೂ ಗೊತ್ತಿಲ್ಲ. ಅಕ್ಕ ಎಷ್ಟು ಬಡ್ಕೊಂಡ್ರು ಅಷ್ಟೇ ಕತ್ ಬಾ. ಹಂಗನ್ ಮುಂದೆ ಹಾರಮನಿ ಗೊತ್ತಂಗೆ ಅರ್ಥ ಆಯ್ತಿಲ್ಲ. ಕತ್ತೆಗೇನು ಗೊತ್ತು ಕಸ್ತೂರಿ ವಾಷ್ಟ ಅಂತ. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಆಡಿದ್ರು ಅಷ್ಟೇ. ನಾನು ಹೇಳ್ದೆ ನಿನಗೆ, ಬಾವ ಹೇಳ್ದು ಮತ್ತೆ ಕೇಳಕ್ಕಿಲ್ಲ, ಏನು ಹೇಳೋದು ಬೇಡ ಕನಕಂತ ಹೇಳೋದ ಕರ್ಕೊ ಬಂದೆ. ಸುಮ್ಮನೆ ನನ್ನ ಹೋಗಕ್ಕ ನಾನು ಬೇರೆ ಯೂಟ್ಯೂಬ್ ನೋಡ್ಕೊಂಡು ಚಿಕನ್ ಸಾರು ಬೇರೆ ಮಾಡಿದೆ. ಹಿಂಗೆ ಅಂದರೆ ನಾನು ಮಾಡ್ತಿದ್ದೀವಿಲ್ಲ, ಏನೂ ಇಲ್ಲ, ಹೆಂಗಾರ ಇರಲಿ ನಾನು. ಗೊತ್ತಾಯ್ತು ಬಿಡಿ, ಇದನ್ನೆಲ್ಲನೂ ನೀವು ಕಲ್ತಿಲ್ಲ, ಎಲ್ಲ ನೋಡ್ಕೊಂಡೆ ಮಾಡಿರೋದು ಅಂತ. ಒಳಗೆ ಗಮ ಗಮ ಅಂತದೇ ನಾವು ಊಟ ಮಾಡಬೇಕು, ತಲೆ ಕೆಡಿಸ್ಬೇಡಿ, ಸುಮ್ಮನೆ ಹೋಗ್ತೀರಾ ನೀವು. ಎದ್ನಡಿ ಪಕ್ಕ ಏನೋ ಊಟ ಮಾಡ್ಕೊಬಿಡ್ತೀವಿ, ಪಾತ್ರ ತಗೊಂಡೋಗಿರಿ ಸುಮ್ಕಿರಿ. ತಕೊಂಡು ಬನ್ನಿ ನೋಡಕ್ಕ ಬಾ ಅವನ್ನ ಅಕ್ಕ. ಹೋಗು ಬಾ, ಮನೆಗೆ ಬರ್ತಾರೆ. ನೋಡ್ರಪ್ಪ, ನಮ್ಮ ಇರ್ತಿರ ಕತೆಯ ಹೆಂಗ್ ಬಂದಿದ್ರು ಚಾಡಿ ಹೇಳಕ್ಕೆ. ನಾವು ಕೇಳ್ಬಿಟ್ಟವ, ನಾವು ಹೆಂಗೆಲ್ಲ ಕಷ್ಟಪಟ್ಟಿವಿ ಅಂತ ನಮ್ಗಳು ಗೊತ್ತು, ಇವ್ರಿಗೇನು ಗೊತ್ತು? ನಾವಿಲ್ಲಿ ಬಿಸಿಲಿ ಬೆಂಕಿಲೆಲ್ಲ ಕಷ್ಟಪಡ್ತಿರೋ ಗಂಟೆ ಮನೇಲಿ ಕುತ್ಕೊಂಡು ಉಣ್ತಾವ್ರೆ, ಅದು ಗೊತ್ತಾ ಅವ್ರಿಗೆ? ಒಂಚೂರು ಗೊತ್ತಿಲ್ಲ. ನನ್ನ ತಮ್ಮ ತಾನೇ ಚೆನ್ನಾಗಿರ್ಲಿ, ಅದ್ದೂರಿಯಾಗಿರ್ಲಿ, ನಮ್ಮವ್ವ ಎಷ್ಟಾರೆ ಸಾಲ ಮಾಡಿ ತೀರ್ಸ್ತೀವಿ ಗೇದಿ. ಓ ನನ್ನ ತಮ್ಮ ಎಷ್ಟು ಒಳ್ಳೆ ಮನ್ಸು ಗೊತ್ತಾ, ಬಂದವ್ರು ಇವ್ರು ಚಾಡಿಳಕ್ಕೆ. ನನ್ನ ತಮ್ಮ ಮದುವೆ ಆಗ್ತಿರೋಳು ಏನು ಬೇರೆಯವ್ಳು ಅನ್ಕೊಂಡಿದಾರ? ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆ ನಮ್ಗೆಲ್ಲರಿಗೂ ಮನೆ ಮಠ ಕಟ್ಟಕ್ಕೆಲ್ಲ ಎಷ್ಟು ಕಷ್ಟಪಟ್ಟು ದುಡ್ಡು ಕಾಸೆಲ್ಲ ಕೊಟ್ಟದೆ ಇವ್ರು ಗೊತ್ತಾ ಇವ್ರಿಗೆ? ಹೆಂಗೆ ಚಾಡಿಳಕ್ಕೆ ಬಂದಿದ್ದರು ಅವ್ರು ಏನೇ ಹೇಳ್ಕೊಂಡ್ರು ಮನೇಲಿ ಯಾಕೆ ಇತ್ತಾಡೋದು ಅಂದ್ಬಿಟ್ಟು ನಾವು ಏನು ಮಾತಾಡಕ್ಕಿಲ್ಲ. ನಾವು ಚೆನ್ನಾಗಿದ್ದು ತುಂಬದ ಮನೆ ಹೆಂಗಿರ್ಬೇಕು ನಮ್ಮ ಕುಳ್ಳನ ಜೊತೆ ಅಂತ ನಮ್ಮ ಆಸೆ. ನಾವು ಯಾವುದೇ ಕಾರಣಕ್ಕೂ ಬೇರೆ ಹೋಯ್ಕಿಲ್ಲ, ನಮ್ಮ ಅವ್ವ ಕೊಟ್ಟರು ಹೋಯ್ಕಿಲ್ಲ. ನಾವು ಏನೋ ಇವ್ರಿಗೆ ಸಮಾಧಾನಕ್ಕೋಸ್ಕರ ಹಂಗೆ ಅಂದೋ ನೋಡಿ, ಹೆಂಗೆ ಎಣತ್ಕೊಂಡು ಹೋಗ್ಬಿಟ್ರಿ. ಹಂಗೆ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೇಳಿ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.